ಇಲ್ಲೊಂದು ಸಣ್ಣ ಪೀಸ್ ತೊಗೊಂಡಿದ್ದೀನಿ. ಇಲ್ಲೊಂದು 0 to 6 ಮಂತ್ಸ್ ಒಳಗಡೆ ಆಗುವಂಥ ಒಂದು ಡ್ರೆಸ್ ಸ್ಟಿಚ್ ಮಾಡಬೇಕು ಅಂಥೇಳಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು 14 ಇಂಚಸ್ ವೇಟ್ ತೊಗೊಂಡಿದ್ದೀನಿ, ಸ್ವಲ್ಪ ಲೂಸಾಗಿ ಇರಲಿ ಅಂತ ಹೇಳಿ. ಇಲ್ಲಿ ಮೇಲ್ಗಡೆ ಒಂದು 8 ಇಂಚಸ್ ಶೋಲ್ಡರ್ ಇಟ್ಕೊಂಡು 1.5 ಇಂಚಸ್ ಸೈಡ್ ನೆಕ್ ಮಾಡಿಕೊಂಡು ಒಂದು 4 ಇಂಚಸ್ಸು ನಾನು ಆರ್ಮ್ ಲೆಂತ್ನ ತಗೊಂಡು ಶೇಪ್ ಮಾಡ್ಕೊಳ್ತೀನಿ. 14 ಇಂಚಸ್ ಲೆಂತು ಮತ್ತು ಒಂದು 8 ಇಂಚಸ್ಸು ಬಾಟಮು. ಇದು ರ್ಯಾಂಪರ್ ಅಂತ ಹೇಳ್ತಾರೆ, ಅಂದರೆ ಟಾಪ್ ವಿತ್ ಶಾರ್ಟ್ಸ್ ಜೊತೆಗೆ ಬರುವಂಥದ್ದು. ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಒಂದು 2 ಇಂಚಸ್ಸು ಅಗಲದಲ್ಲಿ ಇಟ್ಕೊಂಡು ಇಲ್ಲಿ ನಾನು ಈ ಪ್ಯಾಂಟೀಸ್ ಥರ ಬರುತ್ತಲ್ಲ ಆ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನೆಕ್ನ ನಾನು 2 ನೆಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಇದು 4 ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ ನೆಕ್ನ ಕಟ್ ಮಾಡ್ಕೊಳ್ತೀನಿ. ಅದು 1 ಇಂಚ್ ಇಟ್ಕೊಂಡು ಶೋಲ್ಡರ್ ಒಂದು 1/2 ಇಂಚ್ ಡೌನ್ ಮಾಡಿ ಶೋಲ್ಡರ್ ಕಟ್ ಮಾಡಿಕೊಂಡೆ. ಇಲ್ಲಿ ಆರ್ಮ್ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಸೈಡಲ್ಲಿ ನಾನು ಕಟ್ ಮಾಡಿಕೊಂಡು ಕೆಳಗಡೆ ಪೂರ್ತಿ ಹಾಗೆ ನಾನು ಇಲ್ಲಿ ಈ ಶಾರ್ಟ್ಸ್ ಟೈಪಲ್ಲಿ ಇಲ್ಲಿ ಕಟ್ ಮಾಡ್ಕೊಳ್ತೀನಿ, ಅಂದರೆ ಪ್ಯಾಂಟೀಸ್ ಥರ ಬರುತ್ತಲ್ಲ ಆ ರೀತಿ. ಇಲ್ಲಿ ಓಪನ್ ಮಾಡ್ಕೊಳ್ತೀನಿ ನೋಡಿ, 2 ಸೈಡ್ ಬರುತ್ತೆ, ಫ್ರಂಟು ಬ್ಯಾಕು. ಇಲ್ಲಿ ಒಳಗಡೆ ಒಂಚೂರು ಶೇಪ್ ತೊಗೊಳ್ತೀನಿ ಫ್ರಂಟ್ ಭಾಗಕ್ಕೆ. ಇಲ್ಲಿ ನಾನು ಈ ರೀತಿ ಕಟ್ ಮಾಡಿ ತೊಗೊಳ್ತೀನಿ. ಕೆಳಗಡೆ ಒಂದು ಪೀಸ್ ಬರುತ್ತೆ. ಇದು ಮೇಲ್ಗಡೆ ಓಪನ್ನು ಮತ್ತು ಕೆಳಗಡೆ ಓಪನ್ ಬರುತ್ತೆ. ಮಗುಗೆ ಸ್ವಲ್ಪ ಹಾಕೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಮೇಲ್ಗಡೆನೂ ಓಪನ್ನು ಕೆಳಗಡೆನೂ ಓಪನ್ನು. ಇದು ಬಾಯ್ ಡ್ರೆಸ್ಸು, ಬೇಬಿ ಬಾಯ್ ಡ್ರೆಸ್ಸಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ಜಸ್ಟ್ ಒಂಚೂರು ರೌಂಡ್ ನೆಕ್ಕು ಕಟ್ ಮಾಡಿಕೊಂಡು ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಟಿಚ್ ಮಾಡ್ತೀನಿ. ಮೇಲ್ಗಡೆ ಓಪನ್ನು ಶೋಲ್ಡರಲ್ಲಿ ಓಪನ್ ಬರುತ್ತೆ. ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡ್ಕೊಳ್ತೀನಿ, ಅಂದರೆ ನಾವು ಬಟನ್ ಹಾಕೋಕ್ಕೆ ಉಕ್ಸು ಮತ್ತು ಈ ಕಡ್ಡಿ ಬರುತ್ತಲ್ಲ ಆ ಥರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಮತ್ತೊಂದು ಸಿಂಪಲ್ ಕಾಲರು ಹೊಲ್ಕೊಂಡು ತಿರುಗಿಸ್ಕೊಂಡು ಅಟ್ಯಾಚ್ ಕಾಲರ್ ಮಾಡ್ಕೊಬಿಡ್ತೀನಿ, ಸ್ವಲ್ಪ ಫ್ಯಾಷನ್ ಆಗಿರಲಿ ಅಂಥೇಳಿ. ಇಲ್ಲಿ ನೋಡಿ ಸಿಂಪಲ್ ಕಾಲರು, ಬೇರೆ ಫ್ರಂಟ್ ಮಾತ್ರ ಬರುತ್ತೆ ನೋಡಿ, ಈ ರೀತಿ ಆಗಿದೆ. ಇದು ಬ್ಯಾಕ್ ಸೈಡು ಪೈಪಿಂಗ್ ಹೊಲ್ಕೊಂಡಿದ್ದೀನಿ ನೆಕ್ ಹತ್ರ. ಇಲ್ಲಿ ನಾನು ಉಲ್ಟಾ ತಿರುಗಿಸ್ಕೊಂಡು 2 ಸೈಡು ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ಕೆಳಗಡೆ ನಾನು ಪೀಸ್ ಹಾಕ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಡಬಲ್ ಬಟ್ಟೆಯಲ್ಲಿ ಹಾಕ್ಕೊಂಡು ಪೀಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೈಡ್ 2 ಸೈಡ್ ಜಾಯಿಂಟ್ ಮಾಡ್ಕೊಳ್ತೀನಿ. ಇದು ಆದಮೇಲೆ ಇಲ್ಲಿ ನೋಡಿ ನಾನು ಇಲ್ಲಿ ಪೈಪಿಂಗ್ ಮಾಡ್ಕೊಳ್ತೀನಿ. ಇದು ಸೈಡ್ ಜಸ್ಟ್ ಒಂಚೂರು ಎಡ್ಜಿಗೆ ಹಾಕ್ಕೊಳ್ತೀನಿ, ಸ್ವಲ್ಪ ಫ್ರೀ ಆಗಿರಲಿ ಅಂಥೇಳಿ. ಈಗ ನೋಡಿ ಹಾಕ್ಕೊಂಡು ಓವರ್ಲಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಆರ್ಮ್ ಸೈಡು ಪೈಪಿಂಗ್ ಹೊಲ್ಕೊಳ್ತೀನಿ, ಮತ್ತು ಇಲ್ಲಿ ಕೆಳಗಡೆ ಫುಲ್ ರೌಂಡಲ್ಲಿ ಒಂದು ಪೈಪಿಂಗ್ ಹೊಲ್ಕೊಂಡು ತಗೊಳ್ತೀನಿ. ಪೈಪಿಂಗ್ ಹೊಲಿಯೋದು ನೋಡಿ ಹೀಗೆ ಕ್ರಾಸ್ ಪೀಸಲ್ಲಿ ನಾವು ಪೈಪಿಂಗ್ ಹೊಲ್ಕೋಬೇಕು, ಆವಾಗಲೇ ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ಎಡ್ಜಲ್ಲಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡಲ್ಲಿ ಹಿಂಗೆ ಮಾಡಿಕೊಂಡು ನಾವಿಲ್ಲಿ ಪೈಪಿಂಗ್ ಹೊಲ್ಕೋಬೇಕು. ಮೇಲ್ಗಡೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಿಂದ್ಗಡೆ ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಂಡು ಹೋದರೆ ಈ ಪೈಪಿಂಗ್ ಸ್ಟಿಚ್ ಬಂದುಬಿಡತ್ತೆ. ಇಲ್ಲಿ ನೋಡಿ ನಾನು ಕ್ಲೀನಾಗಿ ಮಾಡ್ಕೊಂಡು ತಗೊಳ್ತೀನಿ ನೋಡಿ. ಆಯ್ತು, ಇಲ್ಲಿ ಫುಲ್ಲು ರೌಂಡಾಗಿ ಬರುತ್ತೆ. ಕೆಳಗಡೆ ಓಪನ್ ಇರುತ್ತಲ್ಲ ಇದು ಆರ್ಮ್ ಸೈಜು. ಇಲ್ಲಿ ಆರ್ಮ್ ಸೈಡಲ್ಲಿ ನಾನಿಲ್ಲಿ ಪೈಪಿಂಗ್ ಹೊಲ್ಕೋತೀನಿ. ಅದೇ ಮೆಥಡು ಡಬಲ್ ಫೋಲ್ಡಲ್ಲಿ ನಾನಿಲ್ಲಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಆಯ್ತು, ಇಲ್ಲಿ ಮೇಲ್ಗಡೆ ಬಟನ್ ಬರುತ್ತೆ ನೋಡಿ, ಇಲ್ಲಿ ಈ ರೀತಿ ಪ್ರೆಸ್ ಬಟನ್ ಬರುತ್ತೆ. ಮೇಲ್ಗಡೆನೂ ಓಪನು ಸ್ವಲ್ಪ ಫ್ರೀಯಾಗಿ ಬರುತ್ತೆ. ಇಲ್ಲಿ ಕೆಳಗಡೆನೂ ನೋಡಿ ಈ ರೀತಿ, ಇಲ್ಲಿ ನೋಡಿ ಈ ರೀತಿ ಮುಂದ್ಗಡೆ ನಾವಿಲ್ಲಿ ಬಟನ್ ಹಾಕಿ ತಗೊಳ್ಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಬೇಬಿ ಡ್ರೆಸ್ಸು, ಬಾಯ್ ಬೇಬಿ ಡ್ರೆಸ್ಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಸಿಯಾಗಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಬೋದು, ಆದರೆ ಕಾಟನ್ ಬಟ್ಟೆ ಆಗಬೇಕು. ಒಂದ್ಸಲ ನೀರಿಗೆ ಹಾಕಿ ವಾಶ್ ಮಾಡಿ ತೆಗೆದು ಆಮೇಲೆ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.